ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲಾ ಇನ್ಫಾರ್ಮೇಷನ್. ಈ ಒಂದು ಸೆಷನಲ್ಲಿ ಕೆವಿಟ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲಿಗೆ ಕೆವಿಟ್ ಅಂದರೆ ಎಚ್ಚರಿಕೆ ಅರ್ಜಿ. ಸೆಕ್ಷನ್ 148A ಆಫ್ ಸಿವಿಲ್ ಪ್ರೊಸೀಜರ್ ಕೋಡ್ನಲ್ಲಿ ಕೆವಿಟ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡುತ್ತೆ. ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ ಈ ಕೆವಿಟ್ ಅರ್ಜಿನ ಯಾರು ಹಾಕ್ತಾರೆ, ಯಾವಾಗ ಹಾಕ್ತಾರೆ, ಇದರ ಪ್ರಯೋಜನಗಳೇನು ಅಂತ. ಇವಾಗ ಕೆವಿಟ್ ಪಿಟಿಷನ್ನ ಯಾರು ಫೈಲ್ ಮಾಡ್ತಾರೆ? ಒಬ್ಬ ವ್ಯಕ್ತಿ ತನ್ನ ಜಮೀನಲ್ಲಿ ಕಾನೂನಾತ್ಮಕವಾಗಿ ಎಲ್ಲ ಪರ್ಮಿಷನ್ನ ತಗೊಂಡು ಒಂದು ಮನೆಯನ್ನು ಕಟ್ತಾ ಇರ್ತಾನೆ. ಅವನ ಪಕ್ಕದ ಜಮೀನು ಅವನು ಏನು ಮಾಡ್ತಾನೆ, ಈ ಜಮೀನು ನನಗೆ ಸೇರಿದ್ದು, ಇವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾನೆ. ನಿಮಗೀಗ ಆತಂಕ ಶುರುವಾಗಿದೆ. ಒಂದು ವೇಳೆ ಈ ವ್ಯಕ್ತಿ ಏನಾದರೂ ಸಿವಿಲ್ ಕೋರ್ಟಲ್ಲಿ ಹೋಗ್ಬಿಟ್ಟು ನನ್ನ ವಿರುದ್ಧ ದಾವೆಯನ್ನು ಹೂಡಿದ್ರೆ ಅಥವಾ ಮಧ್ಯಂತರ ಆಜ್ಞೆಯನ್ನು ತಂದರೆ ಅಂದ್ಕೊಂಡಂಥ ಸಮಯದಲ್ಲಿ ಕೆಲಸ ಮುಗಿಯೋದಿಲ್ಲ, ಖರ್ಚು ಜಾಸ್ತಿ ಆಗುತ್ತೆ, ಮಾನಸಿಕವಾಗಿ ಹಿಂಸೆ ಆಗುತ್ತೆ. ಇಂಥ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ಮುಂಜಾಗ್ರತಾ ಕ್ರಮದಲ್ಲಿ ಕೆವಿಟ್ನ ಕೋರ್ಟಲ್ಲಿ ಫೈಲ್ ಮಾಡಬೇಕು. ಸ್ವಾಮಿ, ನಾನು ಇಂಥ ವಿಳಾಸದಲ್ಲಿ ವಾಸ ಮಾಡ್ತಾ ಇದ್ದೀನಿ, ಇದು ಆಪೋಸಿಟ್ ಪಾರ್ಟಿ ವಿಳಾಸ, ನನ್ನ ಹತ್ರ ಇಂಥ ಒಂದು ಜಮೀನಿದೆ ಅಥವಾ ಯಾವುದೋ ಒಂದು ಸಬ್ಜೆಕ್ಟ್, ಈ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಎದುರುಗಡೆ ನನ್ನ ವಿರುದ್ಧ ದಾವೆ ಹಾಕುವ ಸಾಧ್ಯತೆಗಳಿದೆ ಮತ್ತು ನನ್ನ ವಿರುದ್ಧ ಮಧ್ಯಂತರ ಆಜ್ಞೆಯನ್ನು ಪ್ರಾರ್ಥನೆ ಮಾಡುತ್ತಾರೆ ಅಂತ ಅನುಮಾನವಿದೆ. ನನ್ನ ವಾದವನ್ನು ಕೇಳದೆ, ನನಗೆ ಯಾವುದೇ ರೀತಿಯ ನೋಟಿಸ್ ಕೊಡದೆ ನೀವು ಆರ್ಡರನ್ನು ಮಾಡಬಾರ್ದು ಅಂತ ಕೇಳಿಕೊಳ್ಳುತ್ತೇನೆ. ಸಿಂಪಲ್. ಆಗ ಕೆವಿಟ್ನ ಫೈಲ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನೀವು ಯಾರು ನಿಮ್ಮ ವಿರುದ್ಧ ಕೇಸ್ ಹಾಕ್ತಾರೆ ಅಂದ್ಕೊಂಡಿರೋ ವ್ಯಕ್ತಿ ಏನಾದರೂ ಕೇಸ್ ಹಾಕಿದರೆ ಅಥವಾ ಮಧ್ಯಂತರ ಆಜ್ಞೆಗೆ ರಿಕ್ವೆಸ್ಟ್ ಮಾಡಿದರೆ ಅಥವಾ ಎಕ್ಸ್ಪರ್ಟ್ ಆರ್ಡರ್ನ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಜಡ್ಜ್ ನಿಮ್ಗೊಂದು ನೋಟಿಸ್ ಕಳಿಸಿದ್ದಾನೆ, ನಿಮ್ಮ ವಾದನ ಕೇಳಿದೇನೆ ಯಾವುದೇ ರೀತಿಯಾದ ಜಡ್ಜ್ಮೆಂಟ್ನ ಪಾಸ್ ಮಾಡೋದಿಲ್ಲ. ಇನ್ನೊಂದು ಎಕ್ಸಾಂಪಲ್, ನೀವೊಂದು ಮೂವಿ ಮಾಡಿದ್ದೀರಾ, ಆ ಮೂವಿ ರಿಲೀಸ್ ಆಗಲಿಕ್ಕೆ ರೆಡಿ ಇದೆ, ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದೀರಾ. ಈ ಒಂದು ಸಮಯದಲ್ಲಿ ಕೆಲವೊಬ್ಬರು ಬಂದು ಈ ಮೂವಿಲಿರುವಂಥ ಕೆಲವೊಂದು ಸೀನ್ನ ರಿಮೂವ್ ಮಾಡಿ, ಅಶ್ಲೀಲವಾಗಿದೆ, ವೈಲೆನ್ಸ್ ಇದೆ, ರಿಮೂವ್ ಮಾಡಿ. ನೀವು ರಿಮೂವ್ ಮಾಡಲಿಲ್ಲ ಅಂದರೆ ಕೋರ್ಟಿಂದ ಸ್ಟೇ ಆರ್ಡರ್ ತರ್ತೀವಿ ಅಂತ ಎದುರಿಸಿದ್ರೆ ನಿಮಗೀಗ ಆತಂಕ ಆಗುತ್ತೆ. ಒಂದು ವೇಳೆ ಏನಾದರೂ ಇವರು ರಿಲೀಸ್ ಡೇ ದಿನವೇ ಕೋರ್ಟಿಂದ ಆರ್ಡರ್ ತಂದುಬಿಟ್ರೆ ಫಿಲಮ್ ಸ್ಟಾಪ್ ಮಾಡಬೇಕಾಗುತ್ತೆ. ಆಗ ನಿಮ್ಗೆ ಹೆವಿ ಲಾಸ್ ಆಗುತ್ತೆ, ಕೆಲವೊಮ್ಮೆ ಅವಮಾನ ಕೂಡ ಆಗುತ್ತೆ. ಸೊ ಇದನ್ನು ತಪ್ಪಿಸ್ಕೊಳ್ಳೋದು ಹೇಗೆ? ಈ ಒಂದು ಸಂದರ್ಭದಲ್ಲಿ ನೀವೇನಾದರೂ ಕೆವಿಟ್ನ ಫೈಲ್ ಮಾಡಿದರೆ, ನೀವು ಹೊಂದಿಕೊಂಡ ವ್ಯಕ್ತಿಗಳು ಸ್ಟೇ ಆರ್ಡರ್ನ ಕೋರಿ ಕೇಸ್ನ ಫೈಲ್ ಮಾಡಿದರೆ ಜಡ್ಜ್ ನಿಮ್ಗೊಂದು ನೋಟಿಸ್ ಕಳಿಸಿದೆ, ನಿಮ್ಮ ವಾದನ ಕೇಳಿದೆ ಯಾವುದೇ ರೀತಿಯಾದ ಆರ್ಡರ್ನ ಮಾಡೋ ಹಾಗಿಲ್ಲ. ಇದರಿಂದ ನಿಮ್ಗಾಗುವಂಥ ನಷ್ಟನ ತಪ್ಪಿಸ್ಬೋದು. ನೆಕ್ಸ್ಟ್ ಒನ್ ಈಸ್ ಕೆವಿಟ್ನ ಎಲ್ಲಿ ಫೈಲ್ ಮಾಡ್ಬೋದು? ಜ್ಯೂರಿಡಿಕ್ಷನ್ ಹೊಂದಿರುವಂತಹ ಸಿವಿಲ್ ಕೋರ್ಟ್ಗಳಲ್ಲಿ ಕೆವಿಟ್ನ ಫೈಲ್ ಮಾಡ್ಬೋದು. ಈ ಒಂದು ಡಿಸ್ಪ್ಯೂಟ್ ಎಲ್ಲಿ ಅರೇಂಜ್ ಆಗಿರುತ್ತೋ ಆ ಒಂದು ಜ್ಯೂರಿಡಿಕ್ಷನ್ ಹೊಂದಿರುವಂಥ ಸಿವಿಲ್ ಕೋರ್ಟ್ಗಳಲ್ಲಿ ಕೆವಿಟ್ನ ಫೈಲ್ ಮಾಡ್ಬೋದು. ಈ ಒಂದು ಕೆವಿಟ್ ಪಿಟಿಷನ್ನ ಯಾರು ಫೈಲ್ ಮಾಡ್ತಾರೋ ಅವ್ರನ್ನ ಕೆವಿಯೇಟರ್ ಅಂತ ಕರೀತಾರೆ. ಕೆವಿಟ್ ಪಿಟಿಷನ್ನ ಫೈಲ್ ಮಾಡಬೇಕಿರುವಂಥ ಪ್ರೊಸೀಜರ್ ಏನು? ಮೊದಲಿಗೆ ಕೆವಿಯೇಟರ್ ಯಾರ ವಿರುದ್ಧ ಈ ಪಿಟಿಷನ್ ಹಾಕ್ತಿದ್ದಾರೋ ಅವ್ರಿಗೊಂದು ರಿಜಿಸ್ಟರ್ ಪೋಸ್ಟ್ ನೋಟಿಸ್ನ ಕಳಿಸ್ಬೇಕಾಗುತ್ತೆ. ಕಳಿಸಿರುವಂತಹ ನೋಟಿಸ್ನ ರೆಸಿಪ್ಟ್ ಅಥವಾ ಅಕ್ನಾಲೇಜ್ಮೆಂಟ್ನ ಡಾಕ್ಯುಮೆಂಟ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದಂಥ ಡಾಕ್ಯುಮೆಂಟ್ನ ಕೆವಿಟ್ ರಿಜಿಸ್ಟರ್ನಲ್ಲಿ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ನಿಮ್ಮ ವಿರುದ್ಧ ಯಾರಾದರೂ ದಾವೆ ಹೂಡಿದಂಥ ಸಮಯದಲ್ಲಿ ಕೋರ್ಟ್ ನಿಮಗೊಂದು ನೋಟಿಸ್ ಕಳಿಸುತ್ತೆ. ಈ ಒಂದು ಕೆವಿಟ್ ಪಿಟಿಷನ್ಗೆ ಟೈಮ್ ಲಿಮಿಟ್ ಏನಾದರೂ ಇದೆಯಾ? ಎಸ್, ಇದೆ. 90 ಡೇಸ್ ಟೈಮ್ ಲಿಮಿಟೇಷನ್ ಇದೆ. ನೀವೊಂದು ಕೆವಿಟ್ ಪಿಟಿಷನ್ ಫೈಲ್ ಮಾಡಿದ ದಿನದಿಂದ 90 ದಿನಗಳವರೆಗೆ ಈ ಒಂದು ಪಿಟಿಷನ್ ವ್ಯಾಲಿಡ್ ಆಗಿರುತ್ತೆ. ಈ ಒಂದು 90 ಡೇಸ್ ಪೀರಿಯಡಲ್ಲಿ ನೀವು ಹೇಳಿದಂಥ ವ್ಯಕ್ತಿ ಏನಾದರೂ ನಿಮ್ಮ ವಿರುದ್ಧ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿದರೆ ನಿಮಗೆ ನೋಟಿಸ್ ಬರುತ್ತೆ. ಒಂದು ವೇಳೆ ಈ ಒಂದು 90 ಡೇಸ್ ಒಳಗೆ ಕೇಸ್ನ ಫೈಲ್ ಮಾಡಿದ್ರೆ 90 ಡೇಸ್ ಆದಮೇಲೆ ಕೇಸ್ನ ಫೈಲ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದ ನೋಟಿಸ್ ಬರೋದಿಲ್ಲ. ಬಿಕಾಸ್ ಕೆವಿಟ್ ಪಿಟಿಷನ್ನ ಟೈಮ್ ಲಿಮಿಟ್ ಎಕ್ಸ್ಪೈರ್ ಆಗಿರುತ್ತೆ. ಆವಾಗ ಏನು ಮಾಡಬೇಕು ಅಂದರೆ ತಿರ್ಗಿ ರಿವ್ಯೂ ಮಾಡ್ಕೊಬೇಕು ಅಥವಾ ಹೊಸದಾಗಿ ಕೆವಿಟ್ ಪಿಟಿಷನ್ನ ಅಪ್ಲೈ ಮಾಡಬೇಕು. ನೀವು ಈಗ ಕೆವಿಟ್ ಫೈಲ್ನ ಮಾಡಿದ್ದೀರಾ. ಸೊ
ಈಗ ನಿಮ್ಮ ವಿರುದ್ಧ ನೀವು ಅಂದ್ಕೊಂಡಂಥ ವ್ಯಕ್ತಿ ಎಷ್ಟು ಕೇಸ್ ಹಾಕಿದ್ರು ಕೂಡ ನಿಮ್ಮ ವಿರುದ್ಧ ಅಷ್ಟು ನೋಟಿಸ್ ಬರುತ್ತಾ? ಇಲ್ಲ. ಆ ವ್ಯಕ್ತಿ ಒಂದ್ಸತಿ ಕೇಸ್ ಹಾಕಿದಾಗ ನೋಟಿಸ್ ಬಂದಾಗ ಅಲ್ಲಿ ಕೇವಿಟ್ ಮುಗಿಯುತ್ತೆ. ಅವನು ಇನ್ನೊಂದು ಕೇಸ್ ನಿಮ್ಮ ವಿರುದ್ಧ ಹಾಕಿದಾಗ ಆ ಒಂದು ಕೇಸ್ಗೆ ನಿಮಗೆ ನೋಟಿಸ್ ಬರೋದಿಲ್ಲ. ತಿರ್ಗಾ ನೀವು ಇನ್ನೊಂದು ಕೇವಿಟ್ನ ಫೈಲ್ ಮಾಡಬೇಕಾಗುತ್ತೆ. ಒಂದು ಕೇವಿಟ್ಗೆ ಒಂದು ಕೇಸ್ ಅಷ್ಟೇ ನೋಟಿಸ್ ಬರೋದು. ಐ ಹೋಪ್ ಈ ಒಂದು ವಿಡಿಯೋ ಎಲ್ರಿಗೂ ಅರ್ಥ ಆಗಿದೆ ಅಂತ. ಈಗ ಕೇವಿಟ್ಗೆ ಸಂಬಂಧಪಟ್ಟಂತೆ ನಿಮ್ಗೊಂದು ಕ್ವಶನ್. ಜನರಲ್ ಆಗಿ ಒಬ್ಬ ವ್ಯಕ್ತಿ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡೋಂಥ ಸಂದರ್ಭದಲ್ಲಿ ಆಪೋಸಿಟ್ ಪಾರ್ಟಿಗೆ ಕೋರ್ಟ್ ನೋಟಿಸ್ ಕಳಿಸುತ್ತೆ. ಈ ರೀತಿಯಾದ ಒಬ್ಬ ವ್ಯಕ್ತಿ ನಿಮ್ಮ ವಿರುದ್ಧ ದಾವೆ ನೋಡಿದ್ದಾರೆ ಅಂತ ಇನ್ಫಾರ್ಮ್ ಮಾಡುತ್ತೆ. ಹೀಗಿರಬೇಕಾದ್ರೆ ಯಾಕೆ ನಾವು ಸಪ್ರೇಟಾಗಿ ಕೇವಿಟ್ ಪಿಟಿಷನ್ ಹಾಕಬೇಕು? ಈ ಒಂದು ಕ್ವಶನ್ಗೆ ಯಾರಿಗಾರು ಆನ್ಸರ್ ಗೊತ್ತಿದ್ರೆ ವಿಡಿಯೋನ ಸ್ಟಾಪ್ ಮಾಡಿ ಕಮೆಂಟ್ ಮಾಡಿ ನೋಡೋಣ ಯಾರೆಲ್ಲ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ ಅಂತ. ಒಂದು ವೇಳೆ ನಿಮ್ಮ ವಿರುದ್ಧ ಕೇಸ್ ಆಗ್ತಾ ಇರುವಂಥ ವ್ಯಕ್ತಿ ದುರುದ್ದೇಶದಿಂದ ನಿಮ್ಮ ಅಡ್ರೆಸ್ನ ತಪ್ಪಾಗಿ ಕೊಟ್ಟಿದ್ದರೆ ಕೋರ್ಟ್ ನೋಟಿಸ್ ಕೊಟ್ಟರು ಕೂಡ ನಿಮಗೆ ಗೊತ್ತಾಗೋದಿಲ್ಲ. ಅದರಿಂದ ಎಕ್ಸ್ಪರ್ಟ್ ಆರ್ಡ್ರ್ ಕೂಡ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಈ ಥರ ಸಂದರ್ಭದಲ್ಲಿ ನೀವು ಕೇವಿಟ್ ಪಿಟಿಷನ್ನ ಫೈಲ್ ಮಾಡಿದಿದ್ರೆ ಈ ರೀತಿ ಎಕ್ಸ್ಪರ್ಟೇ ಆರ್ಡರ್ ಆಗೋದನ್ನ ತಪ್ಪಿಸ್ಬೋದಾಗಿತ್ತು. ಆ್ಯಂಡ್ ನಿಮ್ಮ ವಿರುದ್ಧ ಯಾರಾದರೂ ತುಂಬ ಅರ್ಜೆಂಟ್ ಇದೆ ಅಂತೇಳಿ ಮಧ್ಯಂತರ ಆಜ್ಞೆನ ಕೋರ್ಟಲ್ಲಿ ಪ್ರೇ ಮಾಡಿಕೊಂಡ್ರೆ ಕೋರ್ಟ್ ನಿಮ್ಮ ವಿರುದ್ಧ ಮಧ್ಯಂತರ ಆಜ್ಞೆ ಮಾಡುವ ಸಾಧ್ಯತೆ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ನೀವು ಕೇವಿಟ್ ಪಿಟಿಷನ್ನ ಫೈಲ್ ಮಾಡಿದಿದ್ರೆ ಕೋರ್ಟ್ ನಿಮ್ಗೆ ಒಂದು ನೋಟಿಸ್ ಕಳಿಸ್ದೆ, ನಿಮ್ಮ ವಾದನ ಕೇಳದೆ ಯಾವುದೇ ರೀತಿ ಆರ್ಡರ್ನ ಮಾಡ್ತಾ ಇರಲಿಲ್ಲ. ಈ ರೀತಿ ಒಂದು ಮಧ್ಯಂತರ ಆಜ್ಞೆಯಿಂದ ನೀವು ಬಚಾವಾಗುವುದಿತ್ತು. ಹೀಗಾಗಿ ನಿಮ್ಮ ವಿರುದ್ಧ ಯಾರಾದರೂ ಕೇಸ್ನ ಫೈಲ್ ಮಾಡಿದಂಥ ಸಂದರ್ಭದಲ್ಲಿ ಕೋರ್ಟ್ ಕಡೆಯಿಂದ ನೋಟಿಸ್ ಬರೋದು ತಡವಾದರೆ ಅಥವಾ ಏನೋ ಎರರಾಗಿ ಬರೋದು ಲೇಟ್ ಆದರೆ ಅಥವಾ ಅಡ್ರೆಸ್ ರಾಂಗ್ ಆಗಿರೋ ಕಾರಣದಿಂದ ನೋಟಿಸ್ ನಿಮಗೆ ತಲುಪ್ತಾ ಇದ್ದಾಗ ಈ ಒಂದು ಕೇವಿಟ್ ಪಿಟಿಷನ್ ಆ್ಯಕ್ಟ್ ಆ್ಯಸ್ ಎ ಬ್ಯಾಕಪ್. ಈ ಒಂದು ರೀಸನ್ಗಾಗಿ ಕೇವಿಟ್ ಫೈಲ್ ಮಾಡೋದು ಉತ್ತಮ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಲಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.